Hi everyone, welcome to my channel once again. I am Ravi Kumar. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸ್ ಕಲಿಬೇಕು. ಅದಕ್ಕೋಸ್ಕರ ಏನೆಲ್ಲ ಫಾರ್ಮುಲಾ ಬೇಕೋ ಅದನ್ನ ಕಲಿತಾ ಇದ್ದೀರಿ. ಇನ್ನ 4 ಇಯರ್ ಸೀರೀಸ್ ಹೋಗಿಲ್ಲ. ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 4 ಇಯರ್ ಸೀರೀಸ್ ಮಾಡ್ತೀನಿ ಅಂತ. ಬಿಫೋರ್ ದಟ್ ವಿ ಹ್ಯಾವ್ ಅನದರ್ ಒನ್ ಕಾನ್ಸೆಪ್ಟ್ ದಟ್ ಇಸ್ ಕಾಲ್ಡ್ ಆಸ್ ಬರ್ನೌಲಿಸ್ ರೂಲ್ ಆಫ್ ಇಂಟಗ್ರೇಷನ್ ಅಂತ ಕರಿತೀವಿ. ಏನಂತ ಕರಿತೀರಿ? ಬರ್ನೌಲಿಸ್ ರೂಲ್ ಆಫ್ ಇಂಟಗ್ರೇಷನ್. ಏನ್ ಹಿಂಗಂದ್ರೆ ವಾಟ್ ಇಸ್ ಮೀನ್ ಬೈ ಬರ್ನೌಲಿಸ್ ರೂಲ್ ಆಫ್ ಇಂಟಗ್ರೇಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆನಾ? ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಬರ್ನೌಲಿಸ್ ರೂಲ್ ಆಫ್ ಇಂಟಗ್ರೇಷನ್. ಏನಕ್ಕೆ ಯೂಸ್ ಆಗುತ್ತೆ ಇದು ನೋಡಿ? ಆಕ್ಚುಲಿ ನಮಗೆ ಬೈ ಪಾರ್ಟ್ಸ್ ಅಂತ ನಾವು ಡಿಪ್ಲೊಮಾದಲ್ಲಿ ಕಲ್ತಿದ್ರಿ, ಬಟ್ ನೀವು ಓದಿದ್ರೋ ಇಲ್ಲ ಗೊತ್ತಿಲ್ಲ. ಇಂಟಗ್ರೇಷನ್ ಬೈ ಪಾರ್ಟ್ಸ್ ಅಂತ ಕರಿತಾ ಇದ್ರಿ. ಯಾವ ಯೂಸ್ ಮಾಡ್ತೀರಿ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಅಪ್ಪ ಅಂತಂದ್ರೆ ನೋಡಿ, ಯಾವುದೇ ಒಂದು ಫಂಕ್ಷನ್ ನಾವು ಯಾವ ತರ ಟ್ರೀಟ್ ಮಾಡ್ತೀರಿ ಫಸ್ಟ್ ಅಂತಂದ್ರೆ ಅಬ್ಸರ್ವ್ ಹಿಯರ್ ಇಂಟಗ್ರೇಷನ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಅಂತ. ಅಂದ್ರೆ ಸಪೋಸ್ ಇಂಟಗ್ರೇಷನ್ ಆಫ್ ಎರಡು ಫಂಕ್ಷನ್ ಇದ್ರೆ ನೋಡಿ, ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಅಂತ ಇರುತ್ತೆ. ದಿಸ್ ಇಸ್ ಒನ್ ಫಂಕ್ಷನ್. ಅದೇ ರೀತಿ ಇಂಟಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಕಾಸ್ ಎಕ್ಸ್ ಇರ್ಬೋದು. ಅದೇ ತರ ಇಂಟಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಂಟು ಸೈನ್ ಎಕ್ಸ್ ಇರ್ಬೋದು. ಈ ತರ ಎಲ್ಲ ಇದ್ದಾಗ ಯಾವ ರೀತಿಯಾಗಿ ನಾವು ಇದನ್ನ ಮಲ್ಟಿಪ್ಲೈ ಮಾಡೋದು, ದಟ್ ಇಸ್ ಕಾಲ್ಡ್ ಆಸ್ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಅಂತ ಕರಿತೀರಿ. ಇಲ್ಲಿ ಬರ್ನೌಲಿಸ್ ಅಲ್ಲಿ ಕೂಡ ಅದೇ ಕಾನ್ಸೆಪ್ಟೇ ಬರುತ್ತೆ. ಯಾವಾಗ ಎರಡು ಫಂಕ್ಷನ್ಸ್ ಇರ್ತಾವೋ, when the first function is a polynomial and the second function is a v of x is known function, ಗೊತ್ತಿರುವಂತ ಫಂಕ್ಷನ್ ಆದಾಗ ನಾವು ಈ ರೂಲ್ ನ ಫಾಲೋ ಮಾಡ್ತೀರಿ. ಏನ್ ಹೇಳುತ್ತೆ ಆಕ್ಚುಲಿ ಈ ರೂಲ್ ಅಂತಂದ್ರೆ ತುಂಬಾ ಸಿಂಪಲ್ ಟೆಕ್ನಿಕ್ ಇದು, ನೆನ್ಪಿಟ್ಕೊಳ್ಳಿ. ಫಸ್ಟ್ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಯು ಇಂಟು ವಿ ಅಂತ ಇದ್ರೆ ನೋಡಿ, ಯು ಇಂಟು ವಿ ಅಂತ ಇದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಯು ಹಂಗೆ ಬರ್ಕೊಬೇಕು. ಸೆಕೆಂಡ್ ಫಂಕ್ಷನ್ ನೋಡಿ, ಇಲ್ಲಿ ಕೆಳಗಡೆ ಬರಿತಾ ಇದ್ದೀನಿ ವಿ ಒನ್ ಅಂತ. ವಾಟ್ ಡಸ್ ಇಟ್ ಮೀನ್ ವಿ ಒನ್? ಇಲ್ಲಿ ಪಕ್ಕದಲ್ಲಿ ಬರೀತಿದ್ದೀನಿ ಅಂದ್ರೆ ಅದರ ಇಂಟಗ್ರೇಷನ್ ಅಂತ ಅರ್ಥ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಫಸ್ಟ್ ಪ್ಲಸ್ ಆಯ್ತು, ನೆಕ್ಸ್ಟ್ ಮೈನಸ್ ಹಾಕ್ಬೇಕು. ಈ ಯುಗೆ ಯು ಡ್ಯಾಶ್ ಅಂತ ಬರಿತೀನಿ. ಯು ಡ್ಯಾಶ್ ಏನ್ ಇಂಡಿಕೇಟ್ ಮಾಡುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಯುನ ಇಂಡಿಕೇಟ್ ಮಾಡುತ್ತೆ. ಈ ವಿಗೆ ಏನ್ ಮಾಡ್ತೀನಿ? ವಿ ಟು ಅಂತ ಬರಿತೀನಿ. ದಟ್ ಇಂಡಿಕೇಟ್ಸ್ ಇಲ್ಲಿ ಆಲ್ರೆಡಿ ಒಂದ್ಸತಿ ಇಂಟಗ್ರೇಷನ್ ಮಾಡಿರ್ತೀರಾ, ಅದನ್ನ ಇನ್ನ ಒಂದ್ಸತಿ ಇಂಟಗ್ರೇಷನ್ ಮಾಡಬೇಕು ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ನೆಕ್ಸ್ಟ್ ಪ್ಲಸ್ ಹಾಕ್ತೀನಿ. ಇಲ್ಲಿ ಆಲ್ರೆಡಿ ನಾನು ಒಂದ್ಸರಿ ಡಿಫ್ರೆನ್ಸಿಯೇಷನ್ ಮಾಡಿದ್ದೀನಿ, ಇನ್ನೂ ಒಂದ್ಸತಿ ಡಿಫ್ರೆನ್ಸಿಯೇಷನ್ ಮಾಡಿ. ಇಲ್ಲಿ ವಿ ಟು ಇದೆ, ಇಲ್ಲಿ ಏನ್ ಮಾಡಿ ವಿ ತ್ರೀ ಅಂತ ಬರೀರಿ. ನೆಕ್ಸ್ಟ್ ಏನ್ ಮಾಡಿ ಮೈನಸ್. ಇಲ್ಲಿ ಏನ್ ಮಾಡ್ತೀರಾ ಮತ್ತೆ ಯುಗೆ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋದು. ವಿಗೆ ಏನ್ ಮಾಡೋದು? 4 ಅಂತ ಬರಿತೀನಿ. ಅಗೇನ್ ಪ್ಲಸ್ ಬರ್ಕೋತೀನಿ. ಸೊ ಈ ತರ ಸೋ ಆನ್ ಹೋಗ್ತಾ ಇದ್ರೆ ದಟ್ ಇಸ್ ಕಾಲ್ಡ್ ಆಸ್ ಬರ್ನೌಲಿಸ್ ಥಿಯರಮ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಇನ್ನ ಕೇಳಿದ್ರು ಹೆಂಗೆ ಹೇಳ್ತಾರೆ ಅಂತಂದ್ರೆ, ಇಂಟಗ್ರೇಷನ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಇದ್ರೆ ಯು ಇಂಟು ಇಂಟಗ್ರೇಷನ್ ಆಫ್ ವಿ ಇಂಟು ಡಿ ಎಕ್ಸ್ ಅಂತ ಬರ್ಕೋತೀರಾ, ಮೈನಸ್ ಯು ಡ್ಯಾಶ್ ಡಬಲ್ ಇಂಟಗ್ರಲ್ ಆಫ್ ದಿ ವ್ಯಾಲ್ಯೂ ವಿ ಇಂಟು ಡಿ ಎಕ್ಸ್ ಅಂತ ಬರೀತಾರೆ. ಎಗೇನ್ ಪ್ಲಸ್ ಹಾಕ್ತಾರೆ, ಯುಗೆ ಡಬಲ್ ಡ್ಯಾಶ್ ಹಾಕ್ತಾರೆ, ಎಗೇನ್ ತ್ರಿಬಲ್ ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ವಿ ಇಂಟು ಡಿ ಎಕ್ಸ್ ಅಂತ. ಸೊ ಇದನ್ನ ನಾವೇನಂತ ಕರಿತೀರಿ? ಬರ್ನೌಲಿಸ್ ಥಿಯರಮ್ ಅಂತ ಕರಿತೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಫಸ್ಟ್ ಯು ಅಂತ ಇತ್ತು, ಎಗೇನ್ ಏನಾಯ್ತು? ಇಂಟಗ್ರೇಷನ್ ಆಫ್ ವಿ. ಯು ಡ್ಯಾಶ್ ಇತ್ತು, ಡಬಲ್ ಇಂಟಗ್ರಲ್ ಆಫ್ ವಿ. ಯು ಡಬಲ್ ಡ್ಯಾಶ್ ಆಯ್ತು, ತ್ರಿಬಲ್ ಇಂಟಗ್ರಲ್ ಆಫ್ ವಿ ಆಯ್ತು. ಸೊ ಈ ತರ ಮಾಡ್ತಾ ಹೋದ್ರೆ ದಟ್ ಈಸ್ ದ ಬರ್ನೌಲಿಸ್ ಥಿಯರಮ್ ಅಂತ ಕರಿತೀರಿ. ಸೊ ಸಿಂಪಲ್ ನೆನ್ಪಿಟ್ಕೊಬೇಕಂದ್ರೆ ಏನು? ಸೈನ್ ಆಲ್ಟರ್ನೇಟ್ ಮಾಡ್ತಾ ಹೋಗಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮಾಡ್ತಾ ಹೋಗಿ. ಕೀಪ್ ಡಿಫ್ರೆನ್ಶಿಯೇಟಿಂಗ್ ಯು ಅಂಡ್ ಕೀಪ್ ಇಂಟಗ್ರೇಟಿಂಗ್ ಬಿ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಟೆಕ್ನಿಕ್ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಫಂಕ್ಷನ್ ನ ನೀವೇನ್ ಮಾಡಿ? ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋಗಿ. ಸೆಕೆಂಡ್ ಫಂಕ್ಷನ್ ಏನ್ ಮಾಡಿ? ಇಂಟಗ್ರೇಷನ್ ಮಾಡ್ತಾ ಹೋಗಿ. ಹಾಗಾದ್ರೆ ಯಾವಾಗ ಮಾಡಬೇಕು? ಡಿರೈವೇಟಿವ್ ಆಫ್ ಯು ಸಕ್ಸೆಸಿವ್ ಇಂಟಗ್ರಲ್ ಆಫ್ ವಿ ಮಲ್ಟಿಪ್ಲೈ ಡಯಾಗ್ನಲಿ ವಿತ್ ಆಲ್ಟರ್ನೇಟಿಂಗ್ ಸೈಡ್ಸ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಶಿಯೇಟ್ ಯು ಇಂಟಗ್ರೇಟ್ ವಿ, ಕರೆಕ್ಟ್? ಎಲ್ಲಿವರೆಗೂ? ದಟ್ ಈಸ್ ಅಂಟಿಲ್ ಯು ಬಿಕಮ್ ಝೀರೋ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಎಲ್ಲಿವರೆಗೂ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತಾ ಇರ್ತೀರಾ, ಯು ಅನ್ನೋದು ಏನಾಗುತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಝೀರೋ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ಯು ಇಸ್ ಎ ಪಾಲಿನಾಮಿಯಲ್ ಎಕ್ಸ್ ಎನ್, ದಟ್ ಈಸ್ ವಿ ಇಸ್ ಈಕ್ವಲ್ ಇ ಪವರ್ ಎಕ್ಸ್ ಸೈನ್ ಎಕ್ಸ್ ಆರ್ ಕಾಸ್ ಎಕ್ಸ್ ಪ್ರಾಬ್ಲಮ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಈ ಪಿಕ್ಚರ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಏನಪ್ಪಾ ಅಂದ್ರೆ, ಸೊ ಎರಡು ಫಂಕ್ಷನ್ ಇದೆ, ಒಂದು ಯು ಇದೆ, ಇನ್ನೊಂದು ಏನಿದೆ ವಿ ಇದೆ. ಸೊ ಫಸ್ಟ್ ಒನ್ ಹಂಗೆ ಬರ್ಕೊಂಡೆ, ಸೆಕೆಂಡ್ ಒನ್ ಡಿಫ್ರೆನ್ಶಿಯೇಟ್ ಮಾಡಿದೆ, ಇಲ್ಲಿ ಮೈನಸ್ ಬರಬೇಕು, ಸೊ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಈ ತರ ಆಲ್ಟರ್ನೇಟ್ ಪ್ಲಸ್ ಅಂಡ್ ಮೈನಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಅಂತ ಇದೆ. ಸಿ ಈಗ ಇದನ್ನ ಏನ್ ಮಾಡಿದ್ದಾರೆ? ಯು ಬರ್ಕೊಂಡ್ರು, ವಿ ಬರ್ಕೊಂಡ್ರು. ಯು ಫಂಕ್ಷನ್ ಅದೇ ಇದೆ, ವಿ ಫಂಕ್ಷನ್ ಅಂದ್ರೆ ಇಲ್ಲಿ ಇ ಪವರ್ ಎಕ್ಸ್.
ಒಂದ್ಸತಿ ಯು ಡ್ಯಾಶ್ ಮಾಡ್ತಾರೆ, ಒಂದ್ಸತಿ ಇಂಟಗ್ರೇಷನ್ ಮಾಡ್ತಾರೆ. ಸೊ ಅಂದ್ರೆ ಯು ಇಂಟು ಇದನ್ನ ಬರಿಬೇಕು, ಕರೆಕ್ಟಾ? ಅದೇ ರೀತಿ ಯು ಇಂಟು ಇದನ್ನ ಯು ಡ್ಯಾಶ್ ಇಂಟು ಇದನ್ನ ಬರಿಬೇಕು. ನೆಕ್ಸ್ಟ್ ಯು ಡಬಲ್ ಡ್ಯಾಶ್ ಇಂಟು ಇದು. ದಟ್ ಮೀನ್ಸ್ ವಾಟ್, ಇಲ್ಲಿ ಏನಾಯ್ತು, ಡಿಫ್ರೆನ್ಷಿಯೇಟ್ 0 ಆಗೋಯ್ತು. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್, ದ ಬರ್ನೌಲಿಸ್ ಥಿಯರಮ್. ಈಗ ಇದನ್ನ ನಿಮ್ಗೆ ಸಪರೇಟ್ ಆಗಿ ಬರೆದ್ಬಿಟ್ಟು ತೋರಿಸ್ತೀನಿ. ಇಂಟಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಸ್ಕ್ವಯರ್ ಇಂಟು ಇ ಪವರ್ ಎಕ್ಸ್ ನಾನು ಮಾಡ್ಬೇಕು ನಾನು. ಸೊ ಏನ್ ಮಾಡ್ತೀನಿ, ಇದನ್ನ ಫಸ್ಟ್ ಫಂಕ್ಷನ್ ಅಂತ ಟ್ರೀಟ್ ಮಾಡ್ತೀನಿ, ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಟ್ರೀಟ್ ಮಾಡ್ತೀನಿ. ಸೊ ನಮ್ಮ ಪ್ರಕಾರ ಏನು, ಫಸ್ಟ್ ಫಂಕ್ಷನ್ ಬರ್ಕೋಬೇಕು, ಫಸ್ಟ್ ಎಕ್ಸ್ ಸ್ಕ್ವೇರ್ ಬರ್ಕೊಂಡೆ. ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ವಾಟ್ ಇಸ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಇ ಪವರ್ ಎಕ್ಸ್ ಓನ್ಲಿ, ಕರೆಕ್ಟಾ? ಮೈನಸ್ ಆಗ್ತೀನಿ. ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ನೆಕ್ಸ್ಟ್ ಬರೀಬೇಕು. ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಏನು, 2x. ಅಗೇನ್ ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಬರೀಬೇಕು. ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಏನು, ಇ ಪವರ್ ಎಕ್ಸ್ ಓನ್ಲಿ. ಅಗೇನ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಹಾಕಿ. ಈಗ ನೋಡಿ ಮತ್ತೆ ಈ 2x ಏನ್ ಪಾರ್ಟ್ ಇದೆಯಲ್ಲ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. 2x ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರ್ತೈತೆ 2 ಮಾತ್ರ ಬರುತ್ತೆ, ಬಿಕಾಸ್ x ಗೆ ಡಿರೈವೇಟಿವ್ 1. ನೋಡಿ ಇಲ್ಲಿ ಮಿಕ್ಸ್ಚರ್ ಆಫ್ ಡಿಫ್ರೆನ್ಸಿಯೇಷನ್ ಅಂಡ್ ಇಂಟೆಗ್ರೇಷನ್ ಎರಡು ನಡೀತಾ ಇದೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು, ಎರಡು ನಡೀತಾ ಇದೆ. ಇಲ್ಲಿ ಒಂದ್ ಕಡೆ ಯು ಇದೆ, ಅದನ್ನ ನೆಕ್ಸ್ಟ್ ಯು ಡಿಫ್ರೆನ್ಶಿಯೇಟ್ ಮಾಡಿದೆ ಏನಂತ, ಯು ಡ್ಯಾಶ್ ಅಂತ. ಅದನ್ನ ನೆಕ್ಸ್ಟ್ ಏನ್ ಮಾಡಿದೆ, ಡಬಲ್ ಇಂಟೆಗ್ರಲ್ ಮಾಡಿದೆ, ಡಬಲ್ ಡಿಫ್ರೆನ್ಶಿಯೇಟ್ ಮಾಡಿದೆ. ಇಲ್ಲಿ ಏನ್ ಮಾಡಿದೆ, ಒಂದ್ಸತಿ v1 ಅಂತ ಬರ್ಕೊಂಡೆ, ದಟ್ ಈಸ್ ಇಂಟಗ್ರೇಷನ್. ಅದನ್ನ ಇನ್ನೊಂದ್ಸತಿ ಇಂಟಗ್ರೇಟ್ ಮಾಡಿದೆ v2, ಇನ್ನೊಂದ್ಸತಿ ಇಂಟಗ್ರೇಟ್ ಮಾಡಿದೆ v3. ಫಸ್ಟ್ ಪ್ಲಸ್ ಇದೆ, ಮೈನಸ್ ಹಾಕ್ದೆ, ಪ್ಲಸ್ ಹಾಕ್ದೆ, ಮೈನಸ್ ಆತರ. ಇಲ್ಲಿ ನೋಡ್ಬೋದು ಡಿಫ್ರೆನ್ಸಿಯೇಷನ್ ಆಫ್ 2x 2 ಬಂತು. ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್, ಅಗೇನ್ ವಾಟ್ ಇಸ್ ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಓನ್ಲಿ. ನೆಕ್ಸ್ಟ್ ಹಾಕ್ತೀನಿ ಮೈನಸ್. ಡಿಫ್ರೆನ್ಶಿಯೇಷನ್ ಆಫ್ 2, ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ 2, 0. ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿ ನೀವೇನ್ ಮಾಡಿ, ಪ್ಲಸ್ ಸಿ ಅಂತ ಬರೀರಿ. ಸೊ ಇದು ನಿಮಗೆ ಸಿಗುವಂತಹ ಉತ್ತರ ಆಗಿರುತ್ತೆ. ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಬಹುದು. ನೋಡೋಣ, ಸಿಂಪ್ಲಿಫೈ ಮಾಡಿ ಯಾವ ತರ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡೋಣ. ದಟ್ ಈಸ್ ಏನ್ ಬಂತು, ಎಕ್ಸ್ ಸ್ಕ್ವೇರ್ ಇ ಪವರ್ ಎಕ್ಸ್ ಮೈನಸ್ 2x ಇಂಟು ಇ ಪವರ್ ಎಕ್ಸ್ ಪ್ಲಸ್ 2 ಇಂಟು ಇ ಪವರ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಸಿ 0 ಬರ್ತಾ ಇತ್ತು, ಅಲ್ಲಿಗೆ ಏನ್ ಮಾಡಿದೆ, ಸ್ಟಾಪ್ ಮಾಡ್ತು ಸಿ ಅಂತ ಬರ್ದಿದ್ದೀನಿ. ಸೊ ದಿಸ್ ಈಸ್ ವಾಟ್ ಬರ್ನೌಲಿಸ್ ಥಿಯರಮ್. ಯಾವ ತರ ಸೊ ನಾವು ಸಾಲ್ವ್ ಮಾಡಿದೀವಿ ಅಂತ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಕೊಟ್ಟಿದ್ದೀನಿ. ತುಂಬಾ ಸಿಂಪಲ್ ಆಗಿರುವಂತದ್ದು. ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಆಕ್ಚುಲಿ ದಿಸ್ ಇಸ್ ವಾಟ್ ಚಾಟ್ ಜಿಪಿಟಿ ಕ್ರಿಯೇಟ್ ಮಾಡೋದು ರಾಂಗ್ ಇದೆ, ಓಕೆನಾ? ಸೊ ಇಫ್ ಯು ವಾಂಟ್ ಐ ವಿಲ್ ಡೂ ಒನ್ ಥಿಂಗ್, ವೇಟ್, ಐ ವಿಲ್ ಚೆಕ್ ದಟ್. ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಏನ್ ನಾವು ಸಾಲ್ವ್ ಮಾಡಿದಿರಿ ಕರೆಕ್ಟ್ ಸ್ಟೆಪ್ ಅಲ್ಲಿ, ಎಕ್ಸ್ ಸ್ಕ್ವೇರ್ ಇ ಪವರ್ ಎಕ್ಸ್ ಮೈನಸ್ 2x ನೋಡಿ, ಎಕ್ಸ್ ಸ್ಕ್ವೇರ್ ಫಸ್ಟ್ ಇದೆ, ಎಕ್ಸ್ ಸ್ಕ್ವೇರ್ ಡಿಫ್ರೆಂಟ್ ಮಾಡಿದೆ, 2x ಬಂತು, 2x ಡಿವೈಡ್ ಬೈ 2 ಬಂತು. ನೆಕ್ಸ್ಟ್ ಝೀರೋ ಬರೋ ಟೈಮಲ್ಲಿ ಏನ್ ಮಾಡ್ತೀರಿ, ಸ್ಟಾಪ್ ಮಾಡ್ತೀರಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ಇದೇ ತರ ಇನ್ನೂ ಒಂದು 4 ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ದಿಸ್ ಇಸ್ ಅಬೌಟ್ ವಾಟ್, ದ ಬರ್ನೌಲಿಸ್ ಥಿಯರಮ್. ಓಕೆ, ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಪ್ಲೀಸ್ ಡೂ ಸಪೋರ್ಟ್.